ಲಾಸ್ಟ್ ಶಾಟ್ ನೋಡಿದ್ರಲ್ಲ, ಇದಕ್ಕಿಂತ ಮುಂಚೆದ ಶಾಟ್ ಅದೆಲ್ಲ ಆಗ ನಾನು ಬೆಳಿಗ್ಗೆ ತೆಗೆದೊಂದು 6-6:30 ಆಚೆ. ಆವಾಗ ಜೋರು ಮಳೆ ಬರ್ತಿತ್ತು. ಬಟ್ ಈಗ ಬಿಸಿಲು ಬರ್ತಾ ಉಂಟು. ವಿಚಿತ್ರ ಮಾರಿಲ್ಲ ವೆದರ್. ಸೊ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಸ್ಯಾಟರ್ಡೆ. ಒಂದು ಸೆಕೆಂಡೆ, ಇದು ಚಂದ ಮಾಡಿಟ್ರೆ ಇದು ಫೋಕಸ್ ಆಗೋದಿಲ್ಲ. ಫೋಕಸ್ ಆಗ್ತದೆ, ಬಟ್ ನಂದು ಎಂತ ಹೇಳೋದು, ಇದು ಎಂತ ಮುಖ ಫುಲ್ ಬ್ಲ್ಯಾಕ್ ಬರ್ತದೆ. ಅದೆಂತಂದರೆ ಇದಿಲ್ಲ, ಲೈಟಿಂಗ್ ಇಲ್ಲ, ಇಲ್ಲಿ ಸ್ವಲ್ಪ ಡಲ್ ಆಗಿ ಉಂಟು, ಮೋಡ ಉಂಟು, ಆದ ಕಾರಣ. ಹಾಗೆ ನಾನೀಗ ಬಟ್ಟೆ ಎಲ್ಲ ಹಾಕಿ ಇನ್ನು ಕಳಗೋದು. ಈಗ 9:00 ಆಗೋದಷ್ಟೇ. ಹಾಗೆ ಒಮ್ಮೆ ಕ್ವಿಕ್ ವ್ಲಾಗ್ ಮಾಡುವ, ಹಾಗೆಯೇ ದಿವಸದಲ್ಲಿ ಎಂತೆಲ್ಲ ಅದನ್ನು ತೋರಿಸುವ ಅಂತೇಳಿ ಈಗ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಈಗ ಇವತ್ತೆಂತ ಮಾಡಲಿಕ್ಕೆ ಇದು ಕೆಲವು ಥಿಂಗ್ಸ್ ಉಂಟು, ನೋಡುವ. ಅನ್ಫೋಲ್ಡ್ ಹಾಕೊಂಡು ಹೋಗ್ತಿದ್ದೆ. ನೆಕ್ಸ್ಟ್ ಇದ್ದೇನೆ, ಸಂಜೆ ತನಕ ಇದ್ದೇನೆ. ಸೊ ಅಷ್ಟೇ ಇಲ್ಲಿಗೆ ಬಂದೆ. ಮತ್ತೆ ನಾನು ಇನ್ನೂ ಹೋಗುದು ಕೆಳಗೆ, ಸ್ವಲ್ಪ ಕೆಲಸ ಎಲ್ಲ ಮಾಡಿ ಮತ್ತೆ ಸಿಗುವ. ಇಲ್ಲಿ ಸೆಕೆ ಮಾರೆ, ತುಂಬ ಸೆಕೆ, ಒಟ್ರಾಸಿ ಸೆಕೆ. ನಾನೀಗ ಕಾವರಿಗೆ ಹೋಗಿ ಬಂದಿದ್ದು. ಹಾಗೆಯೇ ಹೋಗುವಾಗ ಕೇರಳ CMದು ಕಾನೇ ಸಿಕ್ಕಿತ್ತು. ಅವರು ಕೊಲ್ಲೂರಿಗೆ ಬಂದಿದ್ದು. ಹಾಗೆ ಪುನಃ ಕೇರಳಕ್ಕೆ ಹೋಗೋದಾಗಿರ್ಬೇಕು. ಹಾಗೆ ನನಗೆ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಲಿಕ್ಕೆ ಸಿಕ್ಕಿತ್ತು. ಹಾಗೆಯೇ ಇಲ್ಲಿ ಒಟ್ರಾಸಿ ವಿಪರೀತ ಸೆಕೆ, ಇಲ್ಲೆಲ್ಲ ಬೆವರೆಲ್ಲ ಇಳಿದುಂಟು. ಈ ಅಕ್ಕಲಿಗಿಂತ ಕಡೆ ಆಯಿತು ಮಾರೆ ಇಲ್ಲಿ. ಹಾಗೆಯೇ ಇನ್ನು ಈಗ ಕೆಳಗೆ ಹೋಗಿ ಚಿಕನ್ ಸುಕ್ಕ ಮಾಡಲಿಕ್ಕೆ ಉಂಟು. ಮತ್ತೆ ಇದೆಲ್ಲ ತೋರಿಸ್ತಿದ್ದೇನೆ, ಡೈಲಿ ರೂಟೀನ್ ಎಂತ ಮಾರಿದೆ ಅಂತೇಳಿ. ಬಟ್ ನಂಗೆ ಮತ್ತೆ ಇನ್ನೊಂದು ಇದೆಲ್ಲ ಸಿಗ್ತದೆ. ಇದು ಫ್ಯೂಚರೆಲ್ಲ ನೋಡುವಾಗ ಒಂದು ಬೆಸ್ಟ್ ಮಾರೆ ನೋಡಲಿಕ್ಕೆ, ಹೇಗೆ ಇದ್ದೆ, ಹೇಗೆ ಅದೇ ಎಂತೆಲ್ಲ ಮಾಡಿದೆ ಎಲ್ಲ. ಯಾಕಂದರೆ ನನಗೊಂದು ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಬೇಕಿತ್ತು ಲೈಫಲ್ಲಿ. ಸೊ ಅದು ಇದ್ರ ಮುಖಾಂತರ ಒಂದು ಬಂತು. ಈಗ ಅಂದರೆ ಮೇಯ್ನ್ಲಿ ರೀಲ್ ಅಡಿಕ್ಷನ್. ಇಲ್ಲದ್ರೆ ಲಾಸ್ಟ್ ಟೈಮೆಲ್ಲ ನಾನು ರೀಲ್ಸ್ ಇಷ್ಟೊತ್ತಿಗೆ ಕೆಳಗೆ ಕೂತ್ಕೊಂಡು ರೀಲ್ಸ್ ಅಥವಾ ನೆಟ್ಫ್ಲಿಕ್ಸಲ್ಲಿ ಎಂತ ನೋಡೋದು ಅದೇ ಇತ್ತು. ಬಟ್ ಈಗ ಈ ಕಾಂಟೆಂಟ್ ಆಗಲಿ ಅಥವಾ ಡಾಕ್ಯುಮೆಂಟ್ ಆಗಲಿ ಅದು ಮಾಡೋದಕ್ಕೆ ಕಾರಣ ನನಗೆ ಸ್ವಲ್ಪ ಅದರದ್ದು ಸ್ವಲ್ಪ ಇದು ಹೋಗಿದೆ ಈಗ. ಅಂದರೆ ಅಷ್ಟು ರೀಲ್ಸ್ ಎಲ್ಲ ಇದು ನೋಡೋದಿಲ್ಲ, ಸ್ವಲ್ಪ ಸ್ಕ್ರೀನ್ ಟೈಮ್ ಕಮ್ಮಿ ಇದೆ. ಬಟ್ ಮಧ್ಯಾಹ್ನ ಒಂದು ಹ್ಯಾಬಿಟ್ ಬಿಡಬೇಕು. ಮಧ್ಯಾಹ್ನ ನಾನು ತುಂಬ ರೀಲ್ಸ್ ನೋಡ್ತೇನೆ, ಅಥವಾ ಎಂಥಾದ್ರು ಇದ್ದರೆ ನೆಟ್ಫ್ಲಿಕ್ಸಲ್ಲಿ ಅದನ್ನು ನೋಡ್ತಿದ್ದೇನೆ, ಮೂವೀಸ್ ಅದನ್ನು ಸ್ವಲ್ಪ ಬಿಡಬೇಕು. ಮತ್ತು ಬೇರೆ ಇಲ್ಲ, ಅದೆಲ್ಲ ಸೇಮ್. ಕೆಲವೆಲ್ಲ ಕಮ್ಮಿ ಆಗಿದೆ. ಮತ್ತು ಎಡಿಟಿಂಗ್ ಮಾಡಲಿಕ್ಕೆ ಹೋಗಿ ಅಲ್ಲಿ 1 hour ಹೋಗ್ತದೆ. ಆ ಒಂದು ಸಹ ಮೊಬೈಲ್ ಸ್ವಲ್ಪ ಕಮ್ಮಿ. ಮತ್ತೆ ಪುನಃ ಮೊಬೈಲ್ ಹೋಗ್ತದೆ. ಮತ್ತು ರಾತ್ರಿ ನಾನು ಯೂಶ್ವಲಿ ಇದ್ದೆ ಎಂತ ಸಾಂಗ್ ಕೇಳಲಿಕ್ಕೆ ಮಾತ್ರ ರೀಲ್ಸ್ ಇದು ಮಾಡೋದು, ನೋಡಲಿಕ್ಕಿಲ್ಲ. ಜಸ್ಟ್ ಸಾಂಗ್ ಕೇಳ್ತಾ ಇರ್ತೇನೆ ವಾಕ್ ಮಾಡುವಾಗ. ಹಾಗೆ ಅದರದ್ದು ಒಂದು ಇದು. ಬಾಕಿದೆಲ್ಲ ಹ್ಯಾಬಿಟ್ ಒಂದು ಸ್ವಲ್ಪ ಕೆಲವೆಲ್ಲ ಕಮ್ಮಿ ಆಗ್ತಾ ಬಂದೆ. ಬಟ್ ಇನ್ನೂ ಸಹ ಚೇಂಜಸ್ ಮಾಡಲಿಕ್ಕೆ ಉಂಟು. ಇದು 6 months ಉಂಟು. ಈ 6 monthsಲ್ಲಿ ಒಂದು ರೂಟೀನ್ ಇನ್ನೊಂದು ರೂಟೀನ್ ಕರೆಕ್ಟಾಗಿ ಸೆಟ್ ಮಾಡಬೇಕು ಇನ್ನು 6 monthsಲ್ಲಿ. ಹಾಗೆಯೇ ಮತ್ತೆ 1 ವರ್ಷಕ್ಕೆ ಮತ್ತೆ ಫುಲ್ ಇದೆಲ್ಲ ಎಂತ ಆಗ್ತದೆ. ಅದೊಂದರಲ್ಲಿ ಚಾಲೆಂಜ್ ಇತ್ತು. 6 months ಒಂದು ಟ್ರೈ ಮಾಡಿ ನೋಡೋದು. ಬಟ್ 6 monthsಲ್ಲಿ ತುಂಬ ಸಿಕ್ಕಿದೆ. ಮತ್ತೊಂದು ಅದರದ್ದು ವೀಡಿಯೋಸ್ ಮಾಡುವ ಅಂತ ಹೇಳಿದ್ದೇನೆ. ನೋಡುವ ಹೇಗೆ ಆಗ್ತದೆ ಅಂತ. ಅದನ್ನೆಲ್ಲ ಮಾಡಬೇಕೀಗ. ಹಾಗೀಗ ಇನ್ನು ನಾನು ಕೆಳಗೆ ಹೋಗೋದು. ಇಲ್ಲಿ ಆಗಲಿಕ್ಕಿಲ್ಲ, ಇಲ್ಲಿ ಸೆಕೆ ಆಗ್ತದೆ. ಪದಾರ್ಥ ಎಲ್ಲ ಮಾಡಲಿಕ್ಕೆ ಉಂಟಲ್ಲ, ಆವಾಗ ಟೈಮ್ ಆಗ್ತದೆ. ಹಾಗೆ ನೋಡುವ ಇನ್ನು ಎಂತೆಲ್ಲ ಆಗ್ತದೆ ಅದನ್ನೆಲ್ಲ ತೋರಿಸ್ತಿರ್ತೇನೆ, ಡಾಕ್ಯುಮೆಂಟ್ ಮಾಡ್ತಿರ್ತೇನೆ. ಹಾಕಿ ನೀವು ಹಾಕಿ. ಕಟ್ ಮಾಡಿದ್ರಿಂದ ಆಯ್ತು. ನಾನಾದ್ರೆ ಇಷ್ಟು ಸಾಕ್ತೇನೆ. ಅದನ್ನು ನೋಡಿ ನನಗೆ ತಲೆ. ಹೌದು, ಸೆಕೆ ಗಂಡ್ಬೇಕು. ಕಟ್ ಮಾಡ್ಬೇಕೆ, ಪಲ್ಯ ಮಾಡ್ಬೇಕೆ. ಅದಕ್ಕೊಂದು ಕಟ್ಟರ್ ತರಿಸಿದ್ರೆ ಒಳ್ಳೇದು. ಹಾಗೆ ಆಗ್ತಾ ಉಂಟು. ಕೋಳಿ ಮತ್ತೆ ಇದು ಎಂತ ಬೀಚ್ ಅಲ್ಲ. ಇಲ್ಲಿ ಸೆಕೆ ಯಾವಾಗೊಮ್ಮೆ ಮಾಡಿ ಹೋಗುದಿಲ್ಲ ಅಂತ ಹೇಳಿ ಆಗ್ತದೆ. ಅಷ್ಟು ಸೆಕೆ ಆಗ್ತದೆ. ಚಿಕನ್ ಸುಕ್ಕ ರೆಡಿ ಆಯಿತು. ಈಗ ಕುದೀತಾ ಉಂಟು. ಚಂದ ಬಂದಿದೆ. ಇವತ್ತು ಸ್ವಲ್ಪ ಡ್ರೈ ಸುಕ್ಕ ಮಾಡುವಂತಿದೆ. ಹಾಗೆ ರಪ ಮಾಡಿ ಆಯಿತು. ಹಾಗೆ ಇನ್ನು ಗಂಟೆ ಆಗಲಿ, ಗಂಟೆಗೆ 12:15 ಆಗೋದಷ್ಟು ಸ್ವಲ್ಪ ಬೇಗ ಮಾಡಿ ಇಟ್ಟದ್ದು. ಇನ್ನು ಮತ್ತೆ ಊಟ ಮಾಡೋದು. ಹಾಗೆ ಇನ್ನೆಂತ ತೋರಿಸ್ಲಿಕ್ಕಿಲ್ಲ. ಮತ್ತೆ ಎಂತಾದ್ರೂ ಒಂದು ಸ್ವಲ್ಪ ಅದೇ ಮಳೆಯ ಅಥವಾ ಅದರ ಇಂಟ್ರೆಸ್ಟಿಂಗ್ ಇದ್ದರೆ ಮತ್ತೆ ತೋರಿಸ್ತೇನೆ. ಅಷ್ಟು ತನಕ ಸ್ಟೇಟ್ಯೂನ್. ಏನೋ ಎಂತೆಲ್ಲ ಉಂಟು ಅದನ್ನು ಡಾಕ್ಯುಮೆಂಟ್ ಮಾಡ್ತಿರ್ತೇನೆ. ಈಗ 5:05 ನಾನು ರೂಮಿಗೆ ಬಂದಿದ್ದೇನೆ. ನಾನು ಆಗ
ಲಾಸ್ಟ್ ಶಾರ್ಟ್ ಎಲ್ಲಿ ಎಂಡ್ ಮಾಡಿ ಆದ ನಂತರ ಎಂತ ತೋರಿಸ್ಲಿಲ್ಲ, ಎಂತ ಕವರೇಜ್ ಸಹ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಇರಲಿಲ್ಲ ಆಗಿ ಇಂಟ್ರೆಸ್ಟಿಂಗ್ ತೋರಿಸುತ್ತೆ. ಮತ್ತು ಊಟ ಮಾಡಿದ್ದು, ಊಟ ಮಾಡಿ ರೀಲ್ಸ್ ಅದೆಲ್ಲ ನೋಡುವಾಗ ಟೈಮ್ ಆಯಿತು. ಆಗೀಗ ಮೇಲೆ ಬಂದೇನೆ. ಈಗ ಸಹ ಎಂತ ಇದಿಲ್ಲ, ಬಿಸಿಲು ಮಾರೆ ಒಟ್ರಾಸಿ ಬಿಸಿಲು. ಆಗ ಸೆಕೆ ಆಗ್ತಿತ್ತು. ಇದು ನಾನು ಹೇಳ್ತೀನಿ ಫಸ್ಟ್ ಟೈಮ್ ನನಗೆ ಆಲ್ಮೋಸ್ಟ್ ಇದು ಎಂತ ಸೆಕೆ ಟೈಮಲ್ಲಿ ಸಮೇತ ಅಷ್ಟು ಸೆಕೆ ಆಗ್ತಿರ್ಲಿಲ್ಲ, ಬಟ್ ಈ ಸರ್ತಿ ಸ್ವಲ್ಪ ಜಾಸ್ತಿ ಸೆಕೆ ಆಗ್ತುಂಟು. ಅದು ಬೇರೆ, ಇದು ಸೆಕೆ ಟೈಮ್ಸ್ ಅಲ್ಲ, ಇದು ಮಳೆ ಟೈಮ್ ಹಾಗೆ. ಆಗ ನಾನು ನಿದ್ದೆ ಸಹ ಮಾಡಿದ್ದು ನನಗೆ ಗೊತ್ತಿಲ್ಲ ಎಂತ ಅಂತ, ಆಗಲ್ಲ ಅದಾಗಿದೆ. ಆಗೀಗ ಆಗೀಗ ನಾನೇನು ಎಡಿಟ್ ಮಾಡಲಿಕ್ಕೆ ಬಂದದ್ದು, ವಿಡಿಯೋವನ್ನು ಅಪ್ಲೋಡ್ ಆಗಬೇಕು, ಹಾಗೆ ಎಡಿಟಿಂಗ್ ಎಲ್ಲ ಮಾಡಬೇಕು. ಹಾಗೆ ಈ ವ್ಲಾಗನ್ನು ಸಲ್ಲಿಗೆ ಇಟ್ಟಿದ್ದೇನೆ. ಸೊ ಇದಾಗಿತ್ತು ಇದು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೇನೆ ನಾಳೆ.